ನಮಸ್ತೆ, ಶುಭೋದಯ. ನೇರ ಪ್ರಸಾರ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿದಿನವೂ ಕೂಡ ಕಾರ್ಯಕ್ರಮದ ಮೂಲಕ ಜ್ಯೋತಿಷ್ಯದ ಕುರಿತಾಗಿ, ವಾಸ್ತುವಿನ ಕುರಿತಾಗಿ, ಜೊತೆಗೆ ಮೇಡಮ್ ಸ್ಪೆಷಲಿ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ನಿಮ್ಮ ಸಂಖ್ಯೆಗಳು ಹೇಗಿರುತ್ತೆ, ಯಾವ ಕ್ರಿಸ್ಟಲ್ನ ಯೂಸ್ ಮಾಡಬೇಕು, ಈ ಥರ ಅನೇಕ ಮಾಹಿತಿಗಳನ್ನು ಕಾರ್ಯಕ್ರಮದ ಮೂಲಕ ನೀವು ತಿಳ್ಕೊಂಡಿದ್ದೀರಿ. ಹಾಗೆಯೇ ಈ ವಾರದ ವಾರ ಭವಿಷ್ಯವನ್ನು ಕೂಡ ಸಿಂಹ ರಾಶಿಯವರೆಗೆ ನೀವು ತಿಳಿದುಕೊಂಡಿದ್ದೀರಿ. ಮುಂದಿನ ರಾಶಿಗಳಿಗೆ ಹೇಗಿದೆ, ಏನೆಲ್ಲ ಸರಳವಾಗಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು, ಮೇಡಮ್ನ ಕೇಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ವಾರ ಭವಿಷ್ಯದಲ್ಲಿ ತಾವು ಸಿಂಹ ರಾಶಿಯವರೆಗೂ ತಿಳಿಸ್ಕೊಟ್ಟಿದ್ರಿ. ಸೊ ಮುಂದಿನ ರಾಶಿಗಳಿಗೆ ಹೇಗಿದೆ ಈ ವಾರ? ಮುಂದಿನ ರಾಶಿ ಅಂತ ಅಂದರೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಂತ ಬಂದಾಗ ಕನ್ಯಾ ರಾಶಿಗೆ ನೋಡಿ, ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ ಆಗಿರ್ತಾನೆ. ರಾಶಿಯಾಧಿಪತಿ ಬುಧ ಅವನು ಕನ್ಯಾ ರಾಶಿಗೆ 10ನೇ ಮನೇಲಿ ಇರ್ತಾನೆ. 10ನೇ ಮನೇಲಿರೋದು ಮತ್ತು ಗುರು ಏನಪ್ಪ ಅಂದರೆ 4ನೇವನಾಗಿ ಸಪ್ತಮಾಧಿಪತಿ, 7ನೇವನು ಕೂಡ ಅವನೇ ಆಗಿರ್ತಾನೆ. ಅವನು ಕೂಡ ಎಲ್ಲ ಒಂದು ಕಡೆ 11ನೇ ಮನೇಲಿ ಬಂದಿರ್ತಾನೆ. ಕನ್ಯಾ ರಾಶಿಯವ್ರಿಗೆ ಬಹಳಷ್ಟು ಟೈಮ್ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಅದರಲ್ಲಿ ಈ ಒಂದು ವಾರ ಅಂತ ಅಂದರೆ ಈ ವಾರದಲ್ಲಿ ಕನ್ಯಾ ರಾಶಿಯವ್ರಿಗೆ ಯಾವುದಾದ್ರೂ ಕೆಲಸ ಕಾರ್ಯದ ಒಂದು ಇದರಲ್ಲಿ ಎಲ್ಲ ಒಂದು ಕಡೆ ಕೆಲಸದಲ್ಲಿ ತುಂಬ ಏಳಿಗೆ, ತುಂಬ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು. ಯಾಕಂದರೆ ಸೂರ್ಯ 11ನೇ ಮನೇಲಿ ಲಾಭಸ್ಥಾನದಲ್ಲಿ ಗುರುನೊಟ್ಟಿಗೆ ಇದ್ದಾಗ ಏನಾಗುತ್ತೆ, ಯಾರೆಲ್ಲ ಕೆಲಸಕ್ಕೆ ಹುಡುಕ್ತಾ ಇರ್ತೀರ ಅವ್ರಿಗೆ ಕೆಲಸ ಸಿಕ್ಕೋ ಅಂಥದ್ದು, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗೋ ಅಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಜಾಬ್ ಚೇಂಜ್ ಮಾಡಿರ್ತಾರೆ ಕೆಲವರು. ಆ ಜಾಬ್ ಚೇಂಜ್ ಮಾಡಿದಾಗ ಅಲ್ಲೂ ಕೂಡ ತುಂಬ ಪ್ರಿಯಾರಿಟಿ, ಒಳ್ಳೆ ಕೆಲಸ ಸಿಕ್ಕೋದು, ಈ ಥರದ್ದಾಗ್ತಾ ಇರುತ್ತೆ. ಅದರ ಜೊತೆಗೆ ರಾಶಿಯಾಧಿಪತಿ ಬುಧ 10ನೇ ಮನೇಲಿರೋದ್ರಿಂದ 10ನೇ ಮನೆ ಅಂತ ಬಂದಾಗೆ ಕೆಲಸ ಅಂತ ಹೇಳಿದೆ. 11ನೇ ಮನೇಲಿ ಸೂರ್ಯ ಮತ್ತು ಗುರು ಇರೋದ್ರಿಂದ 12ನೇ ಮನೆ ಸೂರ್ಯ 11ನೇ ಮನೇಲಿ ಗುರುವಿನ ಜೊತೆ ಇರ್ತಾನೆ. ಸೊ ಸೂರ್ಯ ಗುರು 11ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ತುಂಬ ಯಾವುದಾದ್ರೂ ಬರಬೇಕಾಗಿರೋಂಥ ದುಡ್ಡು ಕಾಸು ಬರ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರು ಏನಾದರೂ ನಿಮಗೆ ಕಾಣಿಕೆ ಕೊಡ್ತಕ್ಕಂಥದ್ದು, ನಿಮ್ಮ ಮನೆಯ ಹಿರಿಯರು ಅಂತಂದರೆ ದೊಡ್ಡವರಾಗಿರ್ಬೋದು, ದೊಡ್ಡವರು ಅಂದರೆ ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ತಂದೆ, ಈ ಸಮಾನರಾದವರಿಂದ ಏನಾದರೂ ಒಂದು ಕೊಡುಗೆಗಳನ್ನ ಸಿಗ್ತಾ ಇರುತ್ತೆ ಅಂತ ಹೇಳುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ಆದರೆ ಎಲ್ಲೊಂದು ಕಡೆ ಶುಕ್ರ ಮತ್ತು ಕೇತು 12ನೇ ಮನೇಲಿ ಇರೋದ್ರಿಂದ ಆರೋಗ್ಯ ಸಮಸ್ಯೆಯನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಧನಸ್ಥಾನಾಧಿಪತಿ ಶುಕ್ರ 12ನೇ ಮನೇಲಿದ್ದಾಗ ಬಂದಿರೋವಂಥದ್ದು ಹಾಗೇ ಯಾವುದಕ್ಕೂ ಒಂದಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇಲ್ಲ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಸ್ವಲ್ಪ ಜಟಪಟಿ ಅಂಥದ್ದು ಒಂದು ಕಾಣಿಸ್ಬೋದು ಅಂತ ಹೇಳ್ತೀನಿ. ಮತ್ತು ಮುಂದಿನ ರಾಶಿ ಅಂತ ಬಂದಾಗ ಮುಂದಿನ ರಾಶಿ ಬಂದು ತುಲಾರಾಶಿಯವ್ರಿಗೆ ನೋಡಿ ತುಂಬ ಟೈಮ್ ಕೆಟ್ಟಿತ್ತು ಅಂತ ಹೇಳ್ತಾ ಬಂದೆ. ಆದರೆ ಎಲ್ಲೋ ಒಂದು ಕಡೆ ಈಗ ಶುಕ್ರ, ರಾಶಿಯಾಧಿಪತಿ ಶುಕ್ರ 11ನೇ ಮನೇಲಿ ಕೇತು ಜೊತೆ ಇದ್ದಾನೆ. ತುಲಾರಾಶಿಯವರಿಗೆ ದುಡ್ಡು ಕಾಸು ಬರ್ತಕ್ಕಂಥದ್ದು, ಜೊತೆಗೆ ಸೂರ್ಯ ಕೂಡ 10ನೇ ಮನೇಲಿ ಇರ್ತಾನೆ. ಕೆಲಸ ಕಾರ್ಯ, ಕೋರ್ಟ್ ಕೇಸು ತೊಂದರೆಗಳಿದ್ರೆ ಅದರಿಂದ ಹೊರಗಡೆ ಬರ್ತಾರೆ ಅಂತ ಹೇಳುತ್ತೆ. ಜೊತೆಗೆ ತುಲಾರಾಶಿಯವರಿಗೆ 5ನೇ ಮನೆ ಅಂತ ಬಂದಾಗ 5ನೇ ಮನೇಲಿ ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ಮಕ್ಕಳಿಂದ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದರಿಂದ ಹೆಲ್ತನ್ನು ಅಪ್ಸೆಟ್ ಮಾಡ್ಕೊಳ್ಳೋ ಅಂಥದ್ದು. ಯಾಕಂದರೆ 8ನೇ ಮನೇಲಿ ಕುಜ ಇರ್ತಾನೆ. 2ನೇ ಮನೆ ಕುಜ 8ನೇ ಮನೆಗೆ ಹೋದಾಗ ಹೆಲ್ತ್ಗೆ ಸಂಬಂಧಪಟ್ಟಿದ್ದು BP ಬರ್ತಕ್ಕಂಥದ್ದು, BP ಯಿಂದ ಅನೇಕ ಕಾಯಿಲೆಗಳು ಶುರು ಆಗ್ತಾ ಇರುತ್ತೆ. ಅದೊಂದನ್ನು ನೋಡ್ಕೊಳ್ಬೇಕು, ಮನಸ್ಥಿತಿಯನ್ನು ಕೆಡಿಸ್ಕೊಳ್ತೀರಾ ಅಂತ ಹೇಳುತ್ತೆ. ಮತ್ತು ವೃಶ್ಚಿಕ ರಾಶಿಯವ್ರಿಗೆ ಬಹಳಷ್ಟು ಟೈಮ್ ಚೆನ್ನಾಗಿರೋದು. ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಬ್ಯಾಕ್ ಟು ಬ್ಯಾಕ್ 3 ತಿಂಗಳು ನೀವೇನು ಚಿಂತೆ ಮಾಡೋಂಗೆ ಇಲ್ಲ. 3 ತಿಂಗಳುಗಳ ಕಾಲ ನೀವೇನು ಕೆಲಸ ಮಾಡೋರು ತುಂಬ ಪಾಸಿಟಿವ್. ಯಾಕಂದರೆ ರಾಶಿಯಾಧಿಪತಿ ಕುಜ 6ನೇ ಮನೆಯವನು ಅವನೇ ಆಗಿರ್ತಾನೆ. ಆದರೆ ಅವನು ಸಪ್ತಮದಲ್ಲಿ ಇರ್ತಾನೆ. 7ನೇ ಮನೇಲಿ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ಅಥವಾ ನಿಮ್ಮ ಹೆಂಡತಿ ಕಡೆಯಿಂದನೋ ನಿಮ್ಮ ಹಸ್ಬೆಂಡ್ ಕಡೆಯಿಂದನೋ ನೀವೇನು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿರ್ತೀರಿ, ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಆಗಿರ್ತೀರಿ, ಅವರಿಂದ ಕೂಡ ಲಾಭ ಅಂತ ಹೇಳ್ಬೋದು. ಜೊತೆಗೆ ರಿಯಲ್ ಎಸ್ಟೇಟ್ ಯಾರೆಲ್ಲ ಮಾಡ್ತಿರ್ತೀರ ಅವ್ರಿಗೆಲ್ಲ ಒಂದು ಗುಡ್ ಟೈಮ್ ಅಂತ ಹೇಳ್ತೀನಿ. ಎಲ್ಲ ಪಾಪ ರಿಯಲ್ ಎಸ್ಟೇಟಲ್ಲಿ ಲಾಕ್ ಆಗಿರೋರೇ ಜಾಸ್ತಿ ಇರ್ತಾರೆ. ಅಂಥವ್ರಿಗೆ, ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ಅಂಥವ್ರಿಗೆ ಒಳ್ಳೆ ಶುಭ ಸುದ್ದಿ. ಯಾಕಂದರೆ ನಿಮ್ಮ ಏನು ಲಾಕ್ ಆಗಿರುತ್ತೆ ಅದರಿಂದ ಬಿಡುಗಡೆ ಹೊಂದುತ್ತೀರಾ. ಯಾವುದಾದ್ರೂ ಪ್ರಾಪರ್ಟಿ ಸೇಲ್ ಮಾಡ್ತಕ್ಕಂಥದ್ದು, ತೊಗೊಳ್ಳೋ ಅಂಥದ್ದು, ಮನೆ ತೊಗೊಳ್ಳೋ ಅಂಥದ್ದು, ಮನೆ ಕಟ್ಟೋ ಅಂಥದ್ದು, ಮನೆ ಸೇಲ್ ಮಾಡ್ತಕ್ಕಂಥದ್ದು, ಅಂದರೆ ನಿಮ್ಮ ವೈಯಕ್ತಿಕ ನೀವೇನು ಅದರಲ್ಲಿ ಕೆಲಸದಲ್ಲಿ ಮುಳುಗಿರ್ತೀರ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಸೂರ್ಯ ಮತ್ತು ಗುರು ನೋಡಿ, ಬುಧ ಬಂದು 8ನೇ ಮನೇಲಿ ಇರ್ತಾನೆ. ಬುಧ 8ನೇ ಮನೇಲಿರೋದು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ, ನರಗಳ ಸಮಸ್ಯೆ ಇರೋರಿಗೆ ಸ್ವಲ್ಪ ಅದೆಲ್ಲೋ ಒಂದು ಕಡೆ ಕಾಡುತ್ತೆ ಅಂತ ಹೇಳುತ್ತೆ. ಬಟ್ 9ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇರ್ತಾರೆ. 10ನೇ ಮನೆಯಲ್ಲಿ ಶುಕ್ರ ಇರ್ತಾರೆ.
10ನೇ ಮನೆಯಲ್ಲಿ ಶುಕ್ರ ಕೇತು ಇರೋದು ದುಡ್ಡು ಕಾಸಿಗೆಲ್ಲ ತುಂಬ ಒಳ್ಳೆ ಸಮಯ, ದುಡ್ಡು ಕಾಸು ಬರ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇರ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ಯಾವುದಾದ್ರೂ ಇದ್ದರೆ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಹಳೆಯ ಆಸ್ತಿ, ದುಡ್ಡು, ಒಡವೆ, ಚಿನ್ನ ಏನು ಬೇಕಾದರೂ ನಿಮ್ಮ ಕೈ ಸೇರುತ್ತೆ. ಮತ್ತು ಕೋರ್ಟು ಕೇಸು ಅಂತ ಏನಾದರೂ ನಡೀತಿದ್ರೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ತುಂಬ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನು ರಾಶಿ ಅಂತ ತಗೊಂಡಾಗ ನೋಡಿ, ಎಲ್ಲ ರಾಶಿಗಳಿಗೂ ಕೆಲವೊಂದು ಸತಿ ಟೈಮ್ ಕೆಟ್ಟಿರುತ್ತೆ. ಆದರೆ ಧನು ರಾಶಿಯವರಿಗೆ ಈ ಒಂದು ಟೈಮ್, ಈ ಒಂದು ಸತತ 3 ತಿಂಗಳು ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಧನು ರಾಶಿಯ ರಾಶ್ಯಾಧಿಪತಿ ಗುರು 4ನೇವನಾಗಿ 8ನೇ ಮನೇಲಿ ಇರ್ತಾನೆ. 8ನೇ ಮನೆಯಲ್ಲಿ ಸೂರ್ಯನ ಜೊತೆ ಇರ್ತಾನೆ. ಸೂರ್ಯ ಕೂಡ ಧನುರಾಶಿಗೆ 10ನೇ ಮನೆ, 9ನೇ ಮನೆಯವನು ಸೂರ್ಯ 8ನೇ ಮನೇಲಿ ಇರ್ತಾನೆ. 8ನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇರೋದ್ರಿಂದ, ಯಾಕಂದರೆ ರಾಶಿಯಾಧಿಪತಿನೊಟ್ಟಿಗೆ ಸೇರಿದಾಗ ಧನುರಾಶಿಯವರಿಗೆ ಬಹಳಷ್ಟು ಲಾಸ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಯಾವುದಾದ್ರೂ ದುಡ್ಡು ಯಾರಿಗಾದ್ರೂ ಕೊಟ್ಟಿದ್ದರೆ ತುಂಬ ಲಾಸ್ ಆಗೋ ಅಂಥದ್ದು. ಮತ್ತು ಮಾತಿನ ಮೇಲೆ ಗಮನ ಇರಬೇಕಾಗತ್ತೆ. ಯಾಕಂದರೆ 4ನೇ ಮನೇಲಿ ಶನಿ ಇದ್ದು ರಾಶಿಯಾಧಿಪತಿ ಗುರು 8ನೇ ಮನೆಗೆ ಹೋದಾಗ ಉಚ್ಚನಾಗಿದ್ದಾನೆ. ಗುರು ಉಚ್ಚನಾಗಿ 8ನೇ ಮನೇಲಿ ಇದ್ದಾಗ ಮಾತು ಎಲ್ಲಾದರೂ ಹೇಳ್ತಕ್ಕಂಥದ್ದು ಅಥವಾ ಯಾರ್ದೋ ಮಾತು ಕೇಳಿಕೊಂಡು ಇನ್ಯಾರ ಹತ್ರನೋ ಹೇಳ್ತಕ್ಕಂಥದ್ದು, ಈ ಥರದ್ದೇನಾದರೂ ಮಾಡ್ಕೊಂಡು ಬಂದಿದ್ದರೆ ಖಂಡಿತ ಹೇಳ್ತೀನಿ ಧನುರಾಶಿಯವರು ಬಹಳಷ್ಟು ನೋವನ್ನು ತಿಂತೀರಾ. ಯಾಕಂದರೆ ಆ ಟೈಮ್ ಒಟ್ಟೋಗ್ಬಿಟ್ಟಿರುತ್ತೆ. ಈ ಒಂದು 3 ತಿಂಗಳು, ಸತತ 3 ತಿಂಗಳು ನೀವು ಏನೇ ಮಾಡಿ ನಿಮಗೆ ಸಕ್ಸಸ್ ಅನ್ನೋದು ಇರೋದಿಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ಳೋ ಅಂಥದ್ದು, ಕೋರ್ಟು ಕೇಸು ತೊಂದರೆಗಳು ಬರ್ತಕ್ಕಂಥದ್ದು, ಮನಸ್ಥಿತಿ ಕೆಡೋ ಅಂಥದ್ದು. ನೋಡಿ, ಯಾರಾದರೂ ಧನುರಾಶಿಯವರು ಅತಿ ಹೆಚ್ಚು ಪಾರ್ಟಿಗಳಾಗಿರ್ಬೋದು ಅಥವಾ ಮೀಟಿಂಗ್ಗಳಾಗಿರ್ಬೋದು, ಇವಾಗೆಲ್ಲ ಮಾಡ್ತಾರೆ ಕಿಟಿ ಪಾರ್ಟಿ, ಮೀಟಿಂಗು, ಪಾರ್ಟೀಸು, ಈ ಥರದ್ದೇನಾದರೂ ಮಾಡ್ತಾಯಿದ್ರೆ ಅದರಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಯಾಕಂದರೆ ಧನುರಾಶಿಗೆ ಶುಕ್ರ ಕೂಡ 12ನೇ ಮನೆಗೆ ಬರ್ತಾನೆ. ಇನ್ನು 3 ತಿಂಗಳು, ಇಲ್ಲಿಂದ 3 ತಿಂಗಳು. ಯಾಕಂದರೆ ಧನುರಾಶಿಗೆ ಯಾವಾಗ ಶುಕ್ರ ಬರ್ತಾನೋ ಆಗ ಎಲ್ಲೋ ಒಂದು ಕಡೆ ಶುಕ್ರ ಇವಾಗ ನೀಚನಾಗ್ತಾನೆ, ಮತ್ತು 10ನೇ ಮನೆಯಲ್ಲಿ ನೀಚನಾಗ್ತಾನೆ. ಯಾವಾಗ ಶುಕ್ರ ಬರ್ತಾನೆ ಆಗೆಲ್ಲವೂ ಧನುರಾಶಿಯಲ್ಲಿ ಈ ಸ್ವಲ್ಪ ಹೆಣ್ಣುಮಕ್ಳಿಗೆ ತೊಂದರೆಗಳಂತ ಆಗ್ತಾ ಇರುತ್ತೆ. ಅದು ಡಿಸೆಂಬರ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ಧನುರಾಶಿಗೆ ಶುಕ್ರ ಬರ್ತಾನೆ. ಅಂತ ಶುಕ್ರ ಕೇತು ಕೂಡ ಎಲ್ಲೋ ಒಂದು ಕಡೆ ಅದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಆದರೆ ಹಾಗಲ್ಲ, ಹೆಣ್ಣುಮಕ್ಳಿಂದ ತೊಂದರೆಗಳನ್ನ ಅನುಭವಿಸ್ತೀರ ಧನುರಾಶಿಯವರು. ಹೆಣ್ಣುಮಕ್ಳೇ ಆಗಿದ್ದರೆ ಭಾಳಷ್ಟು ಕಿತ್ತಾಡ್ತಕ್ಕಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಕೋರ್ಟ್ ಕೇಸು ತೊಂದರೆ. ಮತ್ತು ಗುರು ಹುಚ್ಚನಾಗಿದ್ದಾನೆ, ತುಂಬ ಮಾತಾಡಿ ಕೆಟ್ಟವರಾಗ್ತೀರಾ. ಯಾರಿಗಾದ್ರೂ ವಿಷಯಗಳನ್ನ ಮುಟ್ಟಿಸ್ಬೇಕು ಅಂತಿದ್ರೆ ಖಂಡಿತ ಹೇಳ್ತೀನಿ ಧನುರಾಶಿಯವರು ಸ್ವಲ್ಪ ಮೌನ ವಹಿಸಬೇಕು. ಏನೋ ಒಂದು ಮಾತಾಡಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಮನಸ್ತಾಪಕ್ಕೆ ಒಳಗಾಗ್ತೀರಾ ಧನುರಾಶಿಯವರು. ಇದು ಸತತ 3 ತಿಂಗಳು. ಸೂರ್ಯ ಕೂಡ 8ನೇ ಮನೆಗೆ ಬಂದಿರೋದು ಬಹಳ ಡೇಂಜರ್ ಅಂತ ಹೇಳುತ್ತೆ. ಸತತ 3 ತಿಂಗಳು ಧನುರಾಶಿಯವರು ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ಏನೇನೋ ಮಾತಾಡಿ ಸಿಕ್ಕಾಕೊಳ್ಬಾರ್ದು. ಮತ್ತು ಹೆಲ್ತನ್ನು ಕೂಡ ತುಂಬ ಜಾಗ್ರತೆಯಾಗಿ ನೋಡ್ಕೊಳ್ಬೇಕಾಗತ್ತೆ. ಗುರು ಹುಚ್ಚನಾಗಿರೋದ್ರಿಂದ ಮಾತಿನ ಮೇಲೆ ಗಮನ ಇಲ್ಲ ಅಂತಂದರೆ ನಿಮ್ಮ ಲೈಫು, ನಿಮ್ಮ ಕೆರಿಯರು, ನಿಮ್ಮ ಕೆಲಸವನ್ನು ಕೂಡ ಹಾಳು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಧನುರಾಶಿಯವರು ತುಂಬ ಕೇರ್ಫುಲ್ ಆಗಿರಿ. ಮತ್ತು ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತಂದರೆ, ಯಾಕಂದರೆ ತುಂಬ ತೊಂದರೆ ಇರೋದು ಧನುರಾಶಿಯವರಿಗೆ. ಕೋರ್ಟ್ ಕೇಸ್ ಅಂತ ಏನಾದರೂ ಇದ್ದರೆ ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದರೆ ಎಲ್ಲೋ ಒಂದು ಕಡೆ ಅದನ್ನು ಹಾಳು ಮಾಡ್ಕೊಳ್ಳೋ ಅಂಥದ್ದು ಕೂಡ ಆಗಿರುತ್ತೆ. ಅಂದರೆ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು, ಕೊಟ್ಟಿರೋ ದುಡ್ಡಾಗಿರ್ಬೋದು, ಎಲ್ಲೋ ಒಂದು ಕಡೆ ಲಾಕ್ ಆಗಿ ತುಂಬ ತೊಂದರೆಗೆ ಸಿಲ್ಕಬೇಕಾಗತ್ತೆ. ಆದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನಾವು ಇರಬೇಕಾಗುತ್ತೆ. ಫ್ರೆಂಡ್ಸ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು, ಆಯ್ಕೆ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಆಯ್ಕೆ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ ಧನುರಾಶಿಯವರಿಗೆ. ಮತ್ತು ನೋಡಿ, ಮುಖ್ಯವಾಗಿ ಧನುರಾಶಿಯವರು ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. 3 ತಿಂಗಳುಗಳ ಕಾಲ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಪರಿಹಾರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪರಿಹಾರವನ್ನು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಅದರಿಂದ ಹೊರಗಡೆ ಬರ್ತೀರಿ. ಆದರೂ ಕೂಡ ನಿಮ್ಮ ಮಾತಿನ ಮೇಲೆ ತುಂಬ ಗಮನ ಇರಬೇಕು ಅಂತ ಹೇಳ್ತೀನಿ. ಮುಂದಿನ ರಾಶಿ ಬಂದು ಮಕರ ರಾಶಿಯ ರಾಶಿಯಾಧಿಪತಿ ಶನಿ ಆಲ್ರೆಡಿ 3ನೇ ಮನೇಲಿ ಇರ್ತಾನೆ. ಕುಟುಂಬ ಸ್ಥಾನದಲ್ಲಿ ರಾಹು ಇರ್ತಾನೆ. ಆದರೆ ಕುಜ ಬಂದು ಮಕರ ರಾಶಿಗೆ ನೋಡಿ ಸತತವಾಗಿ 5ನೇ ಮನೇಲಿ ಇರ್ತಾನೆ. ಯಾಕಂದರೆ 4ನೇ ಮನೆಯವನು 5ನೇ ಮನೇಲಿ ಇದ್ದು 6ನೇ ಮನೇಲಿ ಬುಧ ಇರ್ತಾನೆ. 6ನೇ ಮನೇಲಿ ಬುಧ ಇರೋದ್ರಿಂದ ಪಿಟಿ ಜಗಳ, ಸಣ್ಣ ಪುಟ್ಟ, ಇವಾಗ ಬಿಸ್ನೆಸ್ ಆಗಿರ್ಬೋದು, ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಸುಮ್ಮನೆ ಒಂದು ಲೋಟ ಎತ್ತಿಟ್ರೇನು ಅದರಿಂದ ಜಗಳ, ಏನೋ ಒಂದು ಕ್ರ್ಯಾಶಸ್ ಮನೇಲಿ. ಇವಾಗ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮಾತಾಡ್ತಾ ಇರ್ತೀರಾ,
ಹಾಗೆ ಜಗಳ ಮಾಡ್ಕೊಂಡು ಬಿಡೋದು, ಈ ಥರದ್ದು ಜಾಸ್ತಿ ಆಗ್ತಿರುತ್ತೆ. ಇದು ಮಕ್ಕಳ ಹತ್ರ ಆಗಿರ್ಬೋದು, ಅಥವಾ ಮನೇಲಿ ಹೆಂಡತಿನೋ ಗಂಡನೋ ಅಥವಾ ಮನೆಯ ಕುಟುಂಬಸ್ಥರಲ್ಲಿ ಆಗಿರ್ಬೋದು. ಯಾಕಂದರೆ ಎರಡನೇ ಮನೇಲಿ ಆಲ್ರೆಡಿ ರಾಹು ಇರ್ತಾನೆ, ಕುಟುಂಬವನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಜಗಳಗಳು, ಬಾಯಿ ಸ್ವಲ್ಪ ನಮ್ಮದೇ ಒಂಚೂರು ಜೋರಾಗ್ಬಿಡುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಬಿಸ್ನೆಸ್ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ನೋಡಿ. ಮತ್ತು ಸಪ್ತಮದಲ್ಲಿ ಗುರು ಇರ್ತಾನೆ, ಮತ್ತು ಅಷ್ಟಮದಲ್ಲಿ ಶುಕ್ರ ಮತ್ತು ಕೇತು ಇರ್ತಾರೆ. ಅಷ್ಟಮದಲ್ಲಿ ಶುಕ್ರ ಕೇತು ಇರೋದು ಬಹಳಷ್ಟು ತೊಂದರೆ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ. ಬಟ್ ಸೂರ್ಯ ಮತ್ತು ಗುರು ತುಂಬ ಚೆನ್ನಾಗಿರ್ತಾರೆ. ಸೂರ್ಯ ಕೂಡ ಬದಲಾಗ್ತಾ ಹೋಗ್ತಾನೆ, ಇನ್ನೊಂದು ತಿಂಗಳಿಗೆ ಅಷ್ಟಮಕ್ಕೆ ಬರ್ತಾನೆ. ಆದರೆ 2 ತಿಂಗಳು ತುಂಬ ಜೋಪಾನವಾಗಿರಬೇಕು ಮಕರ ರಾಶಿಯವರು. ಎಲ್ಲೋ ನೀರಿನಲ್ಲಿ ಹೋಗಿ ಗಮನ ಹರಿಸ್ದಿರಾನೆ, ನೀರಿರೋ ಅಂಥ ಕಡೆ ಎಲ್ಲ ಒಂದು ಕಡೆ ಜಾರ್ ಬಿದ್ದರೂ ಆಯಿತು. ಯಾಕಂದರೆ 2ನೇ ಮನೇಲಿ ರಾಹು ಇದ್ದು 3ನೇ ಮನೇಲಿ ಶನಿ ಇದ್ದಾಗ ಶನಿ ಸಪ್ತಮನ ನೋಡ್ತಾನೆ, ಇರೋ ಮನೆಯಿಂದ ಸಪ್ತಮನ ನೋಡ್ತಾನೆ. ಅಂದರೆ ಇವ್ರಿಗೆ ಒಂದು 9ನೇ ಮನೆಯನ್ನು ನೋಡ್ತಾನೆ. ಅಲ್ಲೆಲ್ಲೋ ಒಂದು ಕಡೆ ಹಿರಿಯರಿಂದ ಸ್ವಲ್ಪ ಚುಚ್ಚು ಮಾತುಗಳನ್ನ ಕೇಳ್ತಾ ಇರ್ತಾರೆ ಮಕರ ರಾಶಿಯವರು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು, ಹಿರಿಯರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತೀನಿ. ಕೆಲಸ ಕಾರ್ಯ ಅಂತ ಬಂದರೆ ತುಂಬ ಸೂಪರ್ ಅಂತ ಹೇಳ್ತೀನಿ. ಆದರೆ ಕೆಲಸದಲ್ಲಿ ಮಾತಿಂದ ಸ್ವಲ್ಪ ಜಟಾಪಿಟಿ ಕಿಟಿಪಿಟಿ ಇರುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ದಿನ ಮೌನ ವಹಿಸಬೇಕಾಗತ್ತೆ. ಇಲ್ಲ ಯಾವುದಾದ್ರೂ ವಿಷ್ಣು ಸಹಸ್ರನಾಮನೋ ಅಥವಾ ಯಾವುದಾದ್ರೂ ಅಮ್ಮನವರ ಒಂದು ಇದು ಲಲಿತಾ ಸಹಸ್ರನಾಮ ಆಗಿರ್ಬೋದು ಅಥವಾ ಲಕ್ಷ್ಮೀ ಸಹಸ್ರನಾಮಾವಳಿ ಆಗಿರ್ಬೋದು, ಇದನ್ನು ಕೇಳ್ತಾ ಬಂದರೆ ಮನಸ್ಥಿತಿ ಸ್ವಲ್ಪ ಹತೋಟಿಗೆ ಬರುತ್ತೆ ಅಂತ ಹೇಳ್ಬೋದು. ಕುಂಭರಾಶಿಗೆ ರಾಶಿಯಾಧಿಪತಿ ರಾಹುನೇ, ರಾಶಿಯಾಧಿಪತಿ ಶನಿನೇ ಆಗಿರ್ತಾನೆ. ಶನಿ ರಾಶಿಯಾಧಿಪತಿಯಾಗಿ ಧನಸ್ಥಾನದಲ್ಲಿರೋದು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಶನಿ 7.5 ನಡೀತಿದೆ, ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ಬಟ್ ಅದರ ಒಂದು ವ್ಯಕ್ತಿ ಯಾವುದು ಇರೋದಿಲ್ಲ, ದಶ ಏನು ನಡೀತಿದೆ ಅದೇ ಮುಖ್ಯ ಆಗಿರುತ್ತೆ. ಬಟ್ ಶನಿ 2ನೇ ಮನೇಲಿರೋದು ಎಲ್ಲೋ ಒಂದು ಕಡೆ ದುಡ್ಡು ಕಾಸು ನಿಧಾನಕ್ಕಾದರೂ ಕೊಡ್ತಾ ಹೋಗ್ತಾನೆ. ಆದರೆ ರಾಹು ಇರೋದು ಎಲ್ಲೋ ಒಂದು ಕಡೆ ಸ್ವಲ್ಪ ಕುಂಭರಾಶಿಯವ್ರಿಗೆ, ರಾಹು ಕೂಡ ಯೋಗನೇ, ರಾಶಿಗೆ ರಾಹು ಬಂದಾಗ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಅವನದೇ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಹೇಳೋರು ಕೇಳೋರು ತಂದಿಡೋರು ಸ್ವಲ್ಪ ಅದು ಜಾಸ್ತಿ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ, ಎಚ್ಚರಿಕೆ ವಹಿಸ್ಕೊಳ್ಬೇಕಾಗತ್ತೆ. ಮತ್ತು ಕುಜ ಬಂದು 4ನೇ ಮನೇಲಿರ್ತಾನೆ ಮತ್ತು 5ನೇ ಮನೆಗೆ ಪಾಸ್ ಆಗ್ತಾನೆ. ಕುಜ 4ನೇ ಮನೇಲಿರೋದು, ಯಾಕಂದರೆ 3ನೇ ಅವನು 4ನೇ ಮನೆಗೆ ಬಂದಾಗ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇಲ್ಲ ತಾಯಿಯ ಮನೆಯಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು ಅಥವಾ ತಾಯಿಯಿಂದ ಯಾವುದಾದ್ರೂ ಸ್ವಲ್ಪ ನೊಂದಿರೋ ಥರ ಮಾತುಗಳನ್ನ ಕೇಳ್ತಕ್ಕಂಥದ್ದು ಇದೆಲ್ಲನೂ ಆಗಿರುತ್ತೆ. ಆವಾಗ ಮನಸ್ಸು ನೊಂದಿಕೆ ಆಗುತ್ತೆ. ಅಂದರೆ ಯಾಕೆ ಹೀಗಾಗ್ತಿದೆ, ನಮಗೆ ಯಾಕೆ ಹೀಗಾಗಬೇಕು ಅನ್ನೋದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಮತ್ತು 5ನೇ ಮನೆ ಅಂತ ಬಂದಾಗ ಬುಧ ಇರ್ತಾನೆ. 5ನೇ ಅವನೇ ಆಗಿ 6ನೇ ಮನೆಗೂ ಕೂಡ ಎಂಟರ್ ಆಗ್ತಾನೆ. ಅಲ್ಲೆಲ್ಲ ಒಂದು ಕಡೆ ಕೆಲಸ ಕಾರ್ಯದಲ್ಲಿ ಸುಮ್ಮನೆ ಜಗಳ ಅಂತ ಅಂದರೆ ಇನ್ನು ಏನಾಗುತ್ತೆ ನೋಡಿ, ನೀವೇ ಯಾವುದಾದ್ರೂ ಒಂದು ಸಂಸ್ಥೆ ನಡೆಸ್ತಾ ಇದ್ರೆ, ಕಂಪನಿ ನಡೆಸ್ತಾ ಇದ್ರೆ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ನೀವೇನು ಹೇಳೋಂಗಿಲ್ಲ, ಅವ್ರ ಮಾತನ್ನೇ ನೀವು ಕೇಳಬೇಕಾಗುತ್ತೆ ಹೊರತು ನಿಮ್ಮ ಮಾತು ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದೇನಾದರೂ ಹೇಳಕ್ಕೆ ಹೋದಾಗ ಕೆಲಸ ಬಿಟ್ಟು ಹೋಗುವಂಥದ್ದು, ಕ್ರಾಶ್ ಆಗುವಂಥದ್ದು, ಈ ಥರ ಕೆಲವೊಂದು ಈ 2 ಎಂಪ್ಲಾಯೀಸ್ ಯಾರಾದರೂ ಕೆಲಸ ಬಿಟ್ಟು ಹೋದರೆ ಅದೆಷ್ಟು ಲಾಸ್ ಆಗುತ್ತೆ. ಇದೆಲ್ಲ ಒಂದು ಕಡೆ ಬಿಸ್ನೆಸ್ ಲಾಸ್ನ ತೋರಿಸುತ್ತೆ. ಯಾವುದೋ ಒಂದು ರೀತಿ, ಯಾವುದೋ ಒಂದು ಕಾರಣ, ಇಲ್ಲ ಯಾವುದೋ ಒಂದು ಆಫರ್ ಇರುತ್ತೆ, ಯಾವುದೋ ಒಂದು ಇದಕ್ಕೆ ಮಾತಾಡ್ತಾ ಇರ್ತೀರಾ, ಅದೆಲ್ಲ ಒಂದು ಕಡೆ ನಿಮಗೆ ಅದು ನಿಮ್ಗೆ ಕರೆಕ್ಟಾಗಿ ಆಗಲ್ಲ. ಯಾಕಂದರೆ ಓಕೆ ಆಗಿರುತ್ತೆ, ಕೈ ತಪ್ಪೋಗುತ್ತೆ. ನಿಮ್ಮ ಬಿಸ್ನೆಸ್ ಮೀಟಿಂಗ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ ನೀವೇ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ, ಅದು ಕೊನೆ ಮೂಮೆಂಟ್ವರೆಗೂ ಬಂದು ಎಲ್ಲೋ ಒಂದು ಕಡೆ ತಪ್ಪೋಗುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಕುಂಭರಾಶಿಯವರು ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಬಿಸ್ನೆಸ್ ಅಂತ ಬಂದಾಗ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು, ಟೈಮ್ ಕೊಟ್ಟು, ತುಂಬ ತಾಳ್ಮೆ ವಹಿಸಿ ಮಾತಾಡಬೇಕಾಗುತ್ತೆ. ಮತ್ತು ಸೀಕ್ರೆಟ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ವಾ ನಮ್ಮ ಕೆಲಸವನ್ನೆಲ್ಲ ಹಾಳು ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಸೀಕ್ರೆಟ್ ಅಂತ ಅಂದರೆ ನಾವು ಮಾಡೋವಂಥ ಕೆಲಸನ ಮುಂಚಿತವಾಗಲೇ ಯಾರಿಗೂ ಹೇಳದೇ ಇರ್ತಕ್ಕಂಥದ್ದು, ಮಾಡಾದಮೇಲೆ ಕಾರ್ಯರೂಪಕ್ಕೆ ಬಂದ ಮೇಲೆ ಅದೆಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಅಥವಾ ನಾವು ಮಾಡೋ ಕೆಲಸದ ಬಗ್ಗೆ ಯಾರಿಗಾದ್ರೂ ಹಿಂಟ್ ಕೊಟ್ಟರೆ ಅದೆಲ್ಲ ಒಂದು ಕಡೆ ಕೆಲಸ ಕೆಡಿಸ್ಕೊಳ್ಳೋ ಅಂಥ ಒಂದು ಪ್ರಮೇಯ ಜಾಸ್ತಿ ಇರುತ್ತೆ. ಯಾಕಂದರೆ ಬುಧ ಕೂಡ ಅವನು 5ನೇವನಾಗಿ 6ನೇ ಮನೆಗೆ ಬಂದಾಗ ಗುರು ಒಟ್ಟಿಗೆ ಸೇರ್ತಾನೆ, ಅಲ್ಲೆಲ್ಲೋ ಕೆಲಸನ ಹಾಳು ಮಾಡ್ತಾ ಹೋಗ್ತಾನೆ ಅಂತ ಹೇಳುತ್ತೆ. ಜೊತೆಗೆ ಶುಕ್ರ ಅಂತ ಹೇಳಿದಾಗ ನೋಡಿ, 4ನೇ ಮನೆ ಶುಕ್ರ
ಏಳನೇ ಮನೆಯಲ್ಲಿ ಸಪ್ತಮದಲ್ಲಿರ್ತಾನೆ. ಶುಕ್ರ ಕೇತು ಸಪ್ತಮದಲ್ಲಿರೋದು ಬಹಳಷ್ಟು ದುಡ್ಡು ಕಾಸಿಗೆಲ್ಲ ಏನೂ ತೊಂದರೆ ಇಲ್ಲ. ಆದರೆ ಅವನು 8ನೇ ಮನೆಗೆ ಬಂದಾಗ ಸ್ವಲ್ಪ ಆರೋಗ್ಯದ ಮೇಲೆ ಪೆಟ್ಟು ಬೀಳುತ್ತೆ. ಕುಂಭರಾಶಿಯವರಿಗೆ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಅಥವಾ ಯಾವುದಾದ್ರೂ ಹೆಣ್ಮಕ್ಳ ಕಿತ್ತಾಡೋ ಅಂಥದ್ದು 8ನೇ ಮನೆ ಅಂತ ಅಂದರೆ, ಅಥವಾ ಹೆಂಗಸರಿಂದ ಗಂಡ್ಮಕ್ಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಅವ್ರ ಮನೇಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ತೊಂದರೆಗಳು ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಕುಂಭರಾಶಿಯವರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ರಾಹು ರಾಶಿಯಲ್ಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾಗರ ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ವಿಸಿಟ್ ಮಾಡ್ತಕ್ಕಂಥದ್ದು, ಅಥವಾ ಭಾನುವಾರ ರಾಹು ಕಾಲದಲ್ಲಿ ನಾಗರನ್ನು ಜಪಿಸ್ತಕ್ಕಂಥದ್ದು, ಅಥವಾ ಮುಂಚೆನೇ ಹೇಳಿದ್ದೆ ಎಲ್ಲೋ ಒಂದು ಕಡೆ ಹಾವುಗಳಿಗೆ ಊಟ ಕೊಡ್ತಕ್ಕಂಥದ್ದು, ಫುಡ್ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ದೆ. ಅಂದರೆ ನಾಗರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆಯದಾಗತ್ತೆ. ನಾಗಾರಾಧನೆಯನ್ನು ಬಹಳಷ್ಟು ಮಾಡಬೇಕಾಗತ್ತೆ. ಇಲ್ವಾ ಈ ಮಂಗಳೂರು ಟೆಂಪಲ್ಸ್ ಏನಿರುತ್ತೆ ನೋಡಿ, ಫ್ರೀ ಇದ್ದರೆ ಆ ಕಡೆಗೆ ಹೋಗಿ ಎಲ್ಲ ಒಂದು ಕಡೆ ಧರ್ಮಸ್ಥಳ ಆಗಿರ್ಬೋದು, ಅಥವಾ ಕುಕ್ಕೆ ಆಗಿರ್ಬೋದು, ಈಗೆಲ್ಲ ಮಂಗಳೂರು ಕಡೆ ಎಲ್ಲ ನಾಗಾರಾಧನೆಯನ್ನು ಬಹಳಷ್ಟು ಮಾಡ್ತಾರೆ. ಅಂಥ ಟೆಂಪಲ್ಗೆ ವಿಸಿಟ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ತುಂಬ ಪಾಸಿಟಿವ್ ಕೊಡುತ್ತೆ. ಶಿವನನ್ನು ಆರಾಧಿಸಬೇಕಾಗುತ್ತೆ. ಯಾಕಂದರೆ ರಾಹು ಕೂಡ ಶಿವನ ಒಂದು ಹತ್ರನೇ ಇರೋದ್ರಿಂದ ಶಿವನ ಟೆಂಪಲ್, ಯಾವುದೇ ಟೆಂಪಲ್ಗೆ ಹೋದ್ರೂ ಕೂಡ ಒಂದು ಅಭಿಷೇಕವನ್ನು ಕೊಟ್ಟು ಶಿವನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಿಲ್ಪತ್ರೆನ ನಿಮ್ಮ ಕೈಯಾರ ತೊಗೊಂಡೋಗಿ ಕೊಟ್ಟರೆ ಅದಕ್ಕೂ ಮೀರಿ ತುಂಬ ಪಾಸಿಟಿವಲ್ಲಿ ಇರ್ತೀರಾ ಅಂತ ಹೇಳುತ್ತೆ. ಜೊತೆಗೆ ಕೊನೆಯದಾಗಿ ಮೀನರಾಶಿ ಅಂತ ಬಂದಾಗ ರಾಶಿಯಾಧಿಪತಿ ಗುರು ಮೀನರಾಶಿಗೆ 5ನೇ ಮನೇಲಿ ಬಂದಿರೋದು ಬಹಳಷ್ಟು ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕಂದರೆ ಗುರು ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಮೀನರಾಶಿಯವ್ರಿಗೆ ಶನಿ ರಾಶಿಗೆ ಬಂದಾಗಿಂದ ತುಂಬ ತೊಂದರೆ. ಯಾಕಂದರೆ ಅವನು 12ನೇ ಮನೆಯವನು, ತುಂಬ ತೊಂದರೆಯಲ್ಲಿರ್ತೀರ. ಆದರೆ ಗುರು ಒಟ್ಟಿಗೆ ಸೂರ್ಯ 5ನೇ ಮನೇಲಿ ಬಂದಿರೋದು ಎಲ್ಲೋ ಒಂದು ಕಡೆ 5ನೇ ಮನೆ ಗುರು ಪಾಸಾದಾಗೆ ಮೀನರಾಶಿಯವರಿಗೆ ತುಂಬ ಪಾಸಿಟಿವ್ ಅಂತ ಹೇಳ್ತಾ ಬಂದೆ. ಜೊತೆಗೆ 2ನೇ ಮನೆ ಕುಜ 3ನೇ ಮನೆಗೆ ಹೋಗಿರ್ತಾನೆ. 4ನೇ ಮನೆಯಲ್ಲಿ ಬುಧ ಸ್ವಂತ ಮನೆಯಲ್ಲಿರ್ತಾನೆ. ಸ್ವಂತ ಮನೆಯಲ್ಲಿ ಬುಧ ಇದ್ದು ಬಿಸ್ನೆಸ್ಸಲ್ಲೆಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ರೀತಿ ಯಾರಾದರೂ ಹೆಲ್ಪಿಂಗ್ ಆಗಿರ್ಬೋದು, ಅಥವಾ ಲೋನ್ ಆಗಿರ್ಬೋದು, ಯಾವುದೋ ಒಂದು ರೀತಿ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಟ್ರಾಟರ್ಜಿ ಬರ್ತಾ ಹೋಗುತ್ತೆ. ಜೊತೆಗೆ ಸೂರ್ಯ ಅಂತ ಬಂದಾಗ ನೋಡಿ, 6ನೇ ಮನೆ ಸೂರ್ಯ 5ನೇ ಮನೆಯಲ್ಲಿ ಇರ್ತಾನೆ. ಮತ್ತು ಅವನದೇ ಆದ ಸ್ವಂತ ರಾಶಿಗೆ ಹೋಗ್ತಾನೆ. ಎಲ್ಲೋ ಒಂದು ಕಡೆ ಕಾನೂನು ತೊಂದರೆಗಳು ಕಾಡ್ತಾ ಇರುತ್ತೆ. ಗೌರ್ಮೆಂಟ್ಗೆ ಯಾವುದಾದ್ರೂ ಒಂದು ನಿಮ್ಮ ಬಿಸ್ನೆಸ್ ಇಂದ ಇರ್ಬೋದು, ಅಥವಾ ಮನೆ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟುವಂಥ ಪ್ರಮೇಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಗೌರ್ಮೆಂಟ್ಗೆ ದುಡ್ಡನ್ನು ಅತಿ ಹೆಚ್ಚು ಸ್ಪೆಂಡ್ ಮಾಡ್ತೀರಾ ಅಂತ ಹೇಳುತ್ತೆ. ಅದರ ಜೊತೆಗೆ ಮೀನರಾಶಿಯವರು ಏನಪ್ಪ ಅಂತಂದರೆ, ಸದಾಕಾಲ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಈ ಫಿಶ್ ಟ್ಯಾಂಕ್ ಇಡ್ತಕ್ಕಂಥದ್ದು, ಅಥವಾ ನೀರಿರೋ ಜಾಗಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ತಕ್ಕಂಥದ್ದು, ಅಥವಾ ಮೀನುಗಳನ್ನ ಸಾಕಿರೋ ಜಾಗಕ್ಕೆ ಹೋಗಿ ಫುಡ್ ಕೊಡ್ತಕ್ಕಂಥದ್ದು, ಮತ್ತು ಮೊಸಳೆ ಏನಿರುತ್ತೆ ಅದಕ್ಕೂ ಕೂಡ ಫುಡ್ ಕೊಡ್ತಕ್ಕಂಥದ್ದು, ಆಮೆಗಳಿಗೆ ಫುಡ್ ಕೊಡ್ತಕ್ಕಂಥದ್ದು, ಇದೆಲ್ಲವೂ ನೀವೇ ಏನಾದರೂ ಸಾಕಿದರೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ಈ ಫಿಶ್ ಬಿಸ್ನೆಸ್ ಮಾಡ್ತಾರೆ ಗೊತ್ತಾ, ಇವಾಗೆಲ್ಲನೂ ಮೀನರಾಶಿಯವರು ಈ ಹೊಂಡ ಮಾಡಿ ಮೀನನ್ನು ಸಾಕಾಣಿಕೆ ಕೂಡ ಮಾಡ್ತಿರ್ತಾರೆ. ಅಂಥವ್ರಿಗೆ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ದಿನಗಳು ಅಂತ ಹೇಳ್ತೀನಿ. ಬ್ಯಾಕ್ ಟು ಬ್ಯಾಕ್ ಮೀನರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕಂದರೆ ರಾಹು 12ನೇ ಮನೇಲಿ ಇರೋದ್ರಿಂದ, ವ್ಯಯಸ್ಥಾನದಲ್ಲಿರೋದ್ರಿಂದ ಶತ್ರುಗಳು ಇದ್ದೇ ಇರ್ತಾರೆ. ಯಾವುದೇ ಕೆಲಸ ಮಾಡಿ ನೀವು ಕೆಲಸಕ್ಕೆ ಹೋಗ್ತಾ ಇರಿ, ನಿಮ್ಮ ಜೊತೆಲಿರೋರೇ ನಿಮಗೆ ಶತ್ರು ಆಗ್ತಾರೆ. ನೀವು ಯಾವುದಾದ್ರೂ ಕೆಲಸ ಸಂಸ್ಥೆಗಳು, ಕಂಪನಿಗಳು ಯಾವುದೇ ಒಂದು ನಡೆಸ್ತಾ ಇದ್ರೆ ಅಲ್ಲೂ ಕೂಡ ನಿಮಗೆ ಶತ್ರುಗಳು ಜಾಸ್ತಿ ಆಗಿರ್ತಾರೆ. ಅಂದರೆ ಹಿತಶತ್ರುಗಳು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ಗಮನ ಹರಿಸ್ಬೇಕಾಗುತ್ತೆ. ಇದು ರಾಹು ಬದಲಾಗೋವರೆಗೂ ಆಗೋದಿಲ್ಲ. ಸರಿಸುಮಾರು ಇದು 1-1.5 ವರ್ಷದಿಂದ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಕೆಲವೊಂದು ಸತಿ ನಿಮ್ಗೆ ಅರಿವಾಗಿರುತ್ತೆ, ಆದರೆ ಕೇಳೋ ಪರಿಸ್ಥಿತಿ ಆಗಿರಲ್ಲ, ಬೇರೆ ಯಾರೂ ಆಗಿರಲ್ಲ, ನಮ್ಮವರೇ ನಮಗೆ ಶತ್ರು ಆದಾಗ ಕೇಳೋದಕ್ಕೂ ಆಗೋದಿಲ್ಲ. ಅಂದರೆ ಇವರೇ ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂದಾಗ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಇರಬೇಕಾಗುತ್ತೆ. ಅದನ್ನು ಸ್ವಲ್ಪ ನೋಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಸುತ್ತಮುತ್ತವನ್ನು ಅವಲೋಕಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಪರಿಹಾರ ಅಂತ ಬಂದರೆ ಮೀನರಾಶಿಯವರು ಅತಿ ಹೆಚ್ಚು ನೋಡಿ, ನೀವು
ಸುಬ್ರಹ್ಮಣ್ಯನ ಒಂದು ಟೆಂಪಲ್ ಇದನ್ನು ಮಾಡೋದು ನೋಡಿ. ಇವಾಗೆಲ್ಲ ಚಾಮುಂಡಿ ದರ್ಶನವನ್ನು ಮಾಡ್ತಿದ್ದಾರೆ, ಕೈಯಲ್ಲಾದರೆ ಒಂದು ಸತಿ ಕಾಳಿ, ದುರ್ಗಿ, ಚಾಮುಂಡಿ ಈ ಥರ ಟೆಂಪಲ್ನ ವಿಸಿಟ್ ಮಾಡಿ ತುಂಬ ಒಳ್ಳೆಯದಾಗತ್ತೆ. ಶ್ರಾವಣ ಕೂಡ ಬರ್ತಾ ಇದೆ, ಶ್ರಾವಣ ಬರೋಕ್ಕೆ ಮುಂಚೆನೇ ಆಷಾಢದಲ್ಲಿ ಒಮ್ಮೆ ದೇವರ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗತ್ತೆ. ಪರಿಹಾರ ಕೂಡ ಹೇಳಿದೆ, ಮೀನಿಗೋಸ್ಕರ ನೀವೆಲ್ಲಾದರೂ ಫುಡ್ ಡೊನೇಟ್ ಮಾಡಿ ಮೀನನ್ನು ತಂದು ಸಾಕಿ, ನಿಮ್ಮನೇಲಿ ಸಾಕಿ. ಕೆಲವರಿಗೆಲ್ಲ ಆಗೋದೇ ಇಲ್ಲ, ತುಂಬ ಟೈಮು ನಾವು ಅಂದ್ಕೊಳ್ತೀವಿ ಮಾಡಬೇಕು, ಮೀನನ್ನು ಸಾಕಬೇಕು, ಒಂದು ಚಿಕ್ಕದು ಇಟ್ಕೋಬೇಕು ಅಂತ. ಆದರೆ ಈಗಿನ ಒಂದು ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇರೋ ಜಾಗಕ್ಕೆ ನೀವು ಅದಕ್ಕೆ ಏನು ಬೇಕು ಅದನ್ನು ಸೌಕರ್ಯನ ಮಾಡ್ತಾ ಹೋದರೆ, ನಿಮ್ಮ ಕೈಲಾದಷ್ಟು ನೀವು ದುಡ್ಡು ಅಥವಾ ನಿಮ್ಮ ಕೈಲಾದಷ್ಟು ಫುಡ್ಡು ತೊಗೊಂಡೋಗಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ. ಓಕೆ ಮೇಡಮ್, ಓಕೆ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಈ ವಾರ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ನೀವು ಮುಖ್ಯವಾಗಿ ಧನುರಾಶಿ ಬಗ್ಗೆ ಹೇಳುವಾಗ 3 ತಿಂಗಳು ಬಹಳ ಟೈಮ್ ಕೆಟ್ಟದಾಗಿದೆ, ಹಾಗಾಗಿ ಏನು ಪರಿಹಾರವನ್ನು ಸೂಚಿಸ್ತೀರಿ ಮ್ಯಾಮ್? ಧನುರಾಶಿಯವ್ರಿಗೆ ಏನು ಮಾಡಬಹುದು? ನೋಡಿ, ಧನುರಾಶಿಯವ್ರಿಗೆ 3 ತಿಂಗಳು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. 3 ತಿಂಗಳು ಟೈಮಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಒಂದು ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಧನುರಾಶಿಯವ್ರಿಗೆ ತುಂಬ ತುಂಬ ಬೇಕಾಗಿರೋರನ್ನ ಕಳ್ಕೊಂಡ್ಬಿಡ್ತಾರೆ. ಅಂದರೆ ತುಂಬ ವರ್ಷದ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ತುಂಬ ಬೇಕಾಗಿರೋರಾಗಿರ್ಬೋದು ಕಳ್ಕೊತಾರೆ. ಏನಕ್ಕೆ ಅಂತಂದರೆ ಈ ತಾತ್ಕಾಲಿಕ ಯಾರಾದರೂ ಮಧ್ಯದಲ್ಲಿ ಬಂದಾಗ ಅವರಿಂದ ಬೇಕಾಗಿರೋರನ್ನ ಕಳ್ಕೊಳ್ಳೋ ಚಾನ್ಸಸ್ ಹೆಚ್ಚಿರುತ್ತೆ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಈ ಚಾಡಿ ಮಾತುಗಳು ಅಂತ ಹೇಳಿದೆ. ಯಾಕಂದರೆ ಗುರು ಹುಚ್ಚನಾಗಿ ಯಾವಾಗ 8ನೇ ಮನೆಯಲ್ಲಿ ಇರ್ತಾನೆ ಆವಾಗ ಬೇರೆಯವ್ರ ಮಾತು ಸ್ವಲ್ಪ ಕಿವಿಗೆ ಜಾಸ್ತಿ ಹೋಗ್ಬಿಡುತ್ತೆ. ಅದು ಟೈಮ್ ಏನು ಮಾಡೋಕ್ಕಾಗಲ್ಲ. ಗ್ರಹಗಳು ಬದಲಾದಾಗ ಹೌದಾ ಅಂತ ಕೇಳಿ ತುಂಬ ನಂಬಿಕಸ್ತ್ರನ ಕಳ್ಕೊಳ್ಳೋಂಥ ಚಾನ್ಸಸ್ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇದಕ್ಕೆ. ಸೊ ಆ ಥರದ್ದು ಒಂದು ಕ್ರಿಯೇಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ವೈಯಕ್ತಿಕ ಅಂತ ಬಂದಾಗ ಪರ್ಸ್ನಲ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. 8ನೇ ಮನೆ ಅಂತ ಅಂದರೆ ಗುಪ್ತ ವಿಚಾರಗಳು ಯಾವುದಾದ್ರೂ ಬಯಲಾಗ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ದು, ಸೀಕ್ರೆಟ್ ಅಂತ ಏನಾದರೂ ಹೇಳಿದರೆ, ಯಾರಾದರೂ ಹೇಳಿದರೆ ಅದನ್ನು ಎಲ್ಲೊಂದು ಕಡೆ ತಾವಾಗೇ ಬಾಯಿ ಬಿಟ್ಬಿಡೋದು. ಅದರಿಂದ ಕೆಟ್ಟ ಹೆಸರು ಯಾರಿಗೆ? ಹಾಗಾಗಿ ಇಲ್ವಾ, ತಮ್ಮ ವೈಯಕ್ತಿಕ ಯಾವುದಾದ್ರೂ ಸೀಕ್ರೆಟ್ ಇದ್ದರೆ ಅದನ್ನು ಯಾರ ಹತ್ರನಾದರೂ ಬೇಕಾಗಿರೋರ ಹತ್ರ ಹೇಳ್ಕೊಂಡಿದ್ರೆ ಅದು ಕೂಡ ಬಟ್ಟ ಬಯಲಾಗುವಂಥ ಒಂದು ಪರಿಸ್ಥಿತಿ ಏರ್ಪಡುತ್ತೆ ಧನುರಾಶಿಯವರಿಗೆ. ಇದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ನಮ್ಮ ದುಡ್ಡು ಕಾಸು ಬರುತ್ತೆ ಹೋಗುತ್ತೆ, ಆದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಮರ್ಯಾದೆ ಕಳ್ಕೊಂಡ್ರೆ, ಅವಮರ್ಯಾದೆ ಆದಾಗ ತುಂಬ ತೊಂದರೆ ಆಗುತ್ತೆ. ನಮಗೆ ಬೇಕಾಗಿರೋರು 4-6 ಜನ ಒಂದು ಕಡೆ ಯಾಕಂದರೆ ಗುರು ಹುಚ್ಚನಾದಾಗ ಇಂಥವೆಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ಪ್ರಪಂಚದಲ್ಲೇ ಏನೇನೆಲ್ಲ ನಡೀತಾ ಇದೆ, ಗುರು ಹುಚ್ಚನಾಗಿರೋದ್ರಿಂದ ಸತತ ಹೇಳ್ತಾನೆ ಇದ್ದೀನಿ, ಎಜುಕೇಷನ್ ಹಾಳಾಯಿತು, ಮಳೆಯಿಂದ ಕೆಲವೊಂದು ಪ್ರದೇಶಗಳ ಹಾಳಾಯಿತು ಅಂತ. ಆದರೆ ಸಾಮಾನ್ಯ ಮನುಷ್ಯರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಶಿಯಾಧಿಪತಿ ಗುರುನೇ ಆಗಿರೋದ್ರಿಂದ ದುಡ್ಡು ಕಾಸು ಲಾಸ್ ಮಾಡ್ತಾನೆ, ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಮಾತಿನ ಮೇಲೆ ಗಮನ ಇರಬೇಕು. ಗುರು ಹುಚ್ಚನಾದಾಗ ಎಲ್ಲ ಯಥೇಚ್ಛವಾಗಿ ಮಾಡ್ತಾನೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಅದು ಕೂಡ ಮಾತಿನ ಮೇಲೆ ಗಮನ ಇಲ್ಲ ಅಂತಂದರೆ ಮಾತಿನಿಂದ ಬಹಳಷ್ಟು ತೊಂದರೆಗೆ ಸಿಕ್ಕಾಕೊಳ್ಳೋ ಅಂಥ ಪರಿಸ್ಥಿತಿ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಪರಿಹಾರ ಅಂತ ಬಂದರೆ ಗುರುಗಳನ್ನ ತುಂಬ ಆರಾಧಿಸ್ಬೇಕಾಗುತ್ತೆ. ಅವರು ಹುಚ್ಚನಾಗಿದ್ದಾರೆ. ಮತ್ತು ಶುಕ್ರ ಕೂಡ ಬರ್ತಾ ಹೋಗ್ತಾನೆ. 12ನೇ ಮನೆಗೆ ಶುಕ್ರ ಬಂದಾಗಂತೂ ಬಹಳಷ್ಟು ದುಡ್ಡು ಕಾಸಲ್ಲಿ ಕೂಡ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಧನುರಾಶಿಯವರು. ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ಶುಕ್ರ ರಾಶಿಗೆ ಬರ್ತಾನೆ, ಸೂರ್ಯ 12ನೇ ಮನೆಗೆ ಬರ್ತಾನೆ. ಕೋರ್ಟ್ ಕೇಸು ತೊಂದರೆಗಳಲ್ಲಿ ಬಹಳಷ್ಟು ಸಿಕ್ಕಾಕೊಳ್ಬೇಕಾಗುತ್ತೆ. ಇದಕ್ಕೆ ಪರಿಹಾರ ಅಂತ ಅಂದರೆ ನಮ್ಮಲ್ಲಿ ಕೆಲವೊಂದು ಸ್ಟೋನನ್ನು ಕೊಡ್ತಾನೆ, ಅದನ್ನು ಇಟ್ಕೊಂಡು ಪರಿಹಾರ ಮಾಡ್ಕೊಳ್ಬೋದು. ಜೊತೆಗೆ ಧನುರಾಶಿಯವರು ಅತಿ ಹೆಚ್ಚು ಕಡಲೆಕಾಳಿಯನ್ನು ದಾನ ಮಾಡ್ತಕ್ಕಂಥದ್ದು, ಗುರುವಾರ ಗುರುಗಳ ಒಂದು ದರ್ಶನ ಮಾಡ್ತಕ್ಕಂಥದ್ದು, ಕಡಲೆಕಾಳಿಯಿಂದ ಮಾಡ್ತಕ್ಕಂಥ ಯಾವುದೇ ಒಂದು ವಸ್ತುವನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅವರು ಕೂಡ ಯಥೇಚ್ಛವಾಗಿ ಅದನ್ನು ಸೇವಿಸ್ತಾ ಬಂದರೆ ಎಲ್ಲೊಂದು ಕಡೆ ಅವರ ಒಂದು ಏನು ತಾಳ್ಮೆ ಶುರು ಆಗ್ತಾ ಹೋಗುತ್ತೆ. ತಾಳ್ಮೆ ಇರೋದಿಲ್ಲ ಈ ಟೈಮಲ್ಲಿ. ಗುರು ಹುಚ್ಚನಾದಾಗ ತಾಳ್ಮೆ ಇಲ್ದಿರ, ಅಂದರೆ ಗುರುಗೆ ಇವಾಗ ತಡ್ಕೊಳಕ್ಕಾಗ್ದಿರನೇ ಎಲ್ಲವೂ ಆಗ್ತಾಯಿದೆ. ಹಾಗೆ ತಾಳ್ಮೆ ಕೆಟ್ಟಾಗ ಇದೆಲ್ಲವೂ ಆಗುತ್ತೆ. ಆ ತಾಳ್ಮೆ ಬರಬೇಕು ಅಂತಂದರೆ ಒಂದು ಯೋಗನೋ ಧ್ಯಾನನೋ ಮಾಡಬೇಕು. ಅದನ್ನು ದೇವ್ರನ್ನೇ ನೆನೆಸ್ಕೊಂಡು ಧ್ಯಾನ ಮಾಡಿದ್ರೆ ಆ ತಾಳ್ಮೆ ಅನ್ನೋದು ಬರ್ತಾ ಹೋಗುತ್ತೆ. ಮಾತಿನ ಮೇಲೆ ಕಡಿವಾಣ ಬರುತ್ತೆ, ಮಾತಿಗೆ ಕಡಿವಾಣ ಹಾಕ್ಕೊಳ್ಬೇಕಾಗತ್ತೆ. ಓಕೆ ಬಹಳ ಅದ್ಭುತವಾಗಿ ಧನುರಾಶಿ ಮತ್ತು ಅದಕ್ಕಾಗುವಂಥ ಪ್ರಭಾವ ಮತ್ತು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಿ, ಹಾಗೂ ಎಲ್ಲ ರಾಶಿಗಳ ಕುರಿತಾಗಿ ಸಮಗ್ರವಾದಂತಹ ವಾರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನೋಡಿ, ಇಷ್ಟು
ಇಷ್ಟು ಹೊತ್ತು ಈ ಒಂದು ನನ್ನ ಕಾರ್ಯಕ್ರಮದಲ್ಲಿ ಈ 12 ರಾಶಿಗಳ ಫಲಾನುಫಲ ಮತ್ತು ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ದೀನಿ. ಸೊ ಈ ಒಂದು ವಾರ ಏನೇನು ನಡೆಯುತ್ತೆ, ಏನು ಹೇಳಿದ್ದೀನಿ ಅದೆಲ್ಲವೂ ನಡೀತಾ ಹೋಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ನಿಮ್ಮ ಒಂದು ಜಾತಕವನ್ನು ಮತ್ತೆ ಇನ್ನೊಂದು ಸತಿ ತೋರಿಸ್ಕೊಂಡು ನೀವೆಲ್ಲರೂ ವಿಮರ್ಶಿಸ್ಕೊಳ್ಳಿ. ಆದರೆ ಅದಕ್ಕೆ ಏನು ಬೇಕು, ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದನ್ನು ತಿಳ್ಕೊಂಡು ಅದರ ಪ್ರಕಾರ ನೀವು ನಡ್ಕೊಂಡೋದ್ರೆ ಖಂಡಿತ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಸ್ ವೀಕ್ಷಕರೇ, ಇವತ್ತು ಮೇಡಮ್ 12 ರಾಶಿಗಳ ವಾರ ಭವಿಷ್ಯ ಜೊತೆಗೆ ಪರಿಹಾರವನ್ನು ಬಹಳ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಿಖರವಾದಂತಹ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಬೇಕಾದಲ್ಲಿ ನೇರ ಭೇಟಿಗೆ ಅನ್ನುವಂಥ ಒಂದು ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ನಿಮ್ಮ ಯಾವುದೇ ಸಮಸ್ಯೆ, ಯಾವುದೇ ಪ್ರಶ್ನೆಗಳಿದ್ರೂ ಅಲ್ಲಿ ಸಂಪೂರ್ಣವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮೀತಾ ಕ್ರಿಸ್ಟಲ್ ಆಸ್ಟ್ರೋ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.